ಅಯ್ಯೋ, ಇಲ್ಲಿ ನೋಡಿದರೆ ನಿಮಗೆ ಇದು ಗಂಜಿ ಕೇಂದ್ರ ಅಂತ. ಅವಾಗ ಹಿಂದಿನ ಕಾಲದಲ್ಲಿ ಯಾರಾದರೂ ಟ್ರಾವೆಲರ್ಸ್ ಬಂದರೆ, ಬೇರೆ ಕಡೆಯಿಂದ ಟ್ರಾವೆಲರ್ಸ್ ಬಂದರೆ ಅವರಿಗೆ ಊಟಕ್ಕೆ ವ್ಯವಸ್ಥೆ ಇಲ್ಲಿ, ಅದಕ್ಕೆ ಗಂಜಿ ಕೇಂದ್ರ ಅಂತ. ಇಲ್ಲಿ ಒಂದು ನೋಡಿ, ಈಗ ಶಿವನ ವಿಗ್ರಹ ಇದೆ. ಇಲ್ಲಿ ನಟರಾಜನ ಒಂದು ವಿಗ್ರಹ ಇದೆ. ಬೇರೆ ಬೇರೆ ಭಂಗಿಗಳಲ್ಲಿ ನಟರಾಜನ ವಿಗ್ರಹ ಇದೆ. ಇನ್ನು ಮುಂದೇನೋ ಇದೆ, ಇವು ಸಿಂಹದ 3 ಮುಖಗಳು. ಇವು ಕೆಳಗಡೆ ಇದಾವಲ್ವ, ಸಿಂಹದ ಮುಖಗಳು. ಇಲ್ಲಿ ನಿಮಗೆ ಒಂದು ಇದೆ, ಶಿಲಾಶಾಸನ ಇದೆ. ಅದರಲ್ಲಿ ಏನಿದೆ ಅಂತ ಯಾರು ಹೊರಗಡೆ ಏನೋ ಬರೆದಿಲ್ಲ, ಬಟ್ ಶಿಲಾಶಾಸನ ಇದೆ ಅಲ್ಲಿ. ಆ ಶಿಲಾಶಾಸನ ಅವಾಗಿನ 10ನೇ ಶತಮಾನದಲ್ಲಿ ಮಾಡಿರೋದಿಲ್ಲ ಇದು. ಇಲ್ಲಿ ನೋಡಿ, ಈಗ ಸ್ಕ್ರಿಪ್ಟನ್ನು ನಾ ತೋರಿಸ್ತಾ. ಸ್ಕ್ರಿಪ್ಟ್ ಬೇರೆ ಬೇರೆ ಭಾಷೆಗಳಲ್ಲಿದೆ. ಇದರಲ್ಲಿ ಬಹಳ ಡಿಕೋಡ್ ಆಗಿದೆ. ಇನ್ನೂ ಭಾಳ ಡಿಕೋಡಿಂಗ್ ಬಾಕಿ ಇದೆ ಅಂತೆ. ನಾವು ಇಲ್ಲಿ ಪಂಡಿತರ ಜೊತೆ ಮಾತಾಡ್ತಾ ಇದ್ವಿ, ಅವರು ಹೇಳ್ತಾಯಿದ್ರು. ಇಲ್ಲಿ ನೋಡಿ, ಈಗ ನಾವು ನಿಮಗೆ ಕರ್ಕೊಂಡು ಹೋಗ್ತಿರೋದು ರಾಮಲಿಂಗೇಶ್ವರ ದೇವಸ್ಥಾನ. ಇದು ನೋಡಿ, ಇಲ್ಲಿ ಲಕ್ಷ್ಮೀಲಿಂಗೇಶ್ವರ ದೇವಸ್ಥಾನ ಲಿಂಗಕ್ಕಿಂತ ಚಿಕ್ಕದಾಗಿದೆ ಇದು ರಾಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಇದು ರಾಮಲಿಂಗೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ. ಇದು ಮುಖ್ಯ ದ್ವಾರ. ಇದು ಎಡಗಡೆಗೆ ಬಂದರೆ ನಿಮಗೆ ಲಕ್ಷ್ಮಣಲಿಂಗೇಶ್ವರ ದೇವಸ್ಥಾನ. ಇದು ಆಕಾರದಲ್ಲಿ ಇದು ಮುಖ್ಯ ದ್ವಾರ. ಇದರಲ್ಲಿ ಟೈಮ್ ಆಯಿತು, ಬಂದ್ ಮಾಡಿದ್ದಾರೆ. ಒಳಗಡೆ ದೊಡ್ಡ ಲಿಂಗ ಇದೆ ಇಲ್ಲಿ. ಓಕೆ, ಈ ಕಡೆ ನೀವು ರಾಮಲಿಂಗೇಶ್ವರ ಬಲಗಡೆಗೆ ನೋಡಿದರೆ ನಿಮಗೆ ಶತ್ರುಘ್ನಲಿಂಗೇಶ್ವರ ದೇವಸ್ಥಾನ. ಇವೆಲ್ಲ ಕೆಳಗಿನ ಕಟ್ಟಡಗಳಿದೆ ಅಲ್ವಾ, ಇದೆಲ್ಲ ನಳಂಬರ ಕಾಲದಲ್ಲಿ ಮಾಡಿರೋದು. ಕೆಳಗಿನ ಕಟ್ಟಡ, ಇವೆಲ್ಲ ಕಟ್ಟಡ ಇದೆ ಅಲ್ವಾ, ಇದು ಅಪ್ ಟು ಈ ಪೋರ್ಷನ್ ತನಕ. ಮೇಲೆ ಇಟ್ಟಿಗೆ ಕಾಣುತ್ತೆ ಅಲ್ವಾ, ಅದು ವಿಜಯನಗರ ಕಾಲದಲ್ಲಿ ಮಾಡಿರೋದು. ಇಲ್ಲ ನೋಡಿ, ಅವಾಗಿನ ಕಾಲದಲ್ಲಿ